ಜೂನ್ 29 2020ರಲ್ಲಿ ಟಿಕ್ಟಾಕ್ ಬ್ಯಾನ್ ಆಗುತ್ತೆ. ಆ್ಯಂಡ್ ಟಿಕ್ಟಾಕ್ ಒಂದೇ ಅಲ್ಲ, ಟಿಕ್ಟಾಕ್ ಜೊತೆಗೆ ತುಂಬ ಚೈನೀಸ್ ಆ್ಯಪ್ಸ್ ಕೂಡ ಬ್ಯಾನ್ ಆಗುತ್ತೆ. ಆ್ಯಂಡ್ ನಿಮ್ಗೊಂದಂತೂ ಗೊತ್ತೇ ಇರುತ್ತೆ, ಸೊ ಟಿಕ್ಟಾಕ್ ಥರನೇ ತುಂಬ ಆ್ಯಪ್ಸು ಬರ್ತವೆ. ಅಂದರೆ ಈ ಟಿಕ್ಟಾಕ್ ಬ್ಯಾನ್ ಆದಮೇಲೆ ಸೇಮ್ ಅದೇ ಥರ ಇರೋ ಆ್ಯಪ್ಸು ತುಂಬ ಆ್ಯಪ್ಸ್ ಬರುತ್ತೆ. ಬಟ್ ಯಾವುದಕ್ಕೂ ಕೂಡ ಅಷ್ಟಂತೂ ರೀಚ್ ಸಿಗಲ್ಲ. ರೀಚ್ ಅಂತ ಹೇಳಿದ್ರೆ ಅಷ್ಟು ಫೇಮಸ್ ಆಗಲ್ಲ ಆ ಆ್ಯಪ್ಸು. ವಿತಿನ್ 1 ಮಂತ್ ಆಗಸ್ಟ್ 5, 2020ರಲ್ಲಿ ಇನ್ಸ್ಟಾಗ್ರಾಮ್ ಅವರು ಒಂದು ಹೊಸ ಆಪ್ಷನ್ನ ಬಿಡ್ತಾರೆ, ಇನ್ಸ್ಟಾಗ್ರಾಮ್ ರೀಲ್ಸ್ ಅಂತ ಹೇಳಿ. ಆ್ಯಂಡ್ ಆಡಿಯನ್ಸು ಎಷ್ಟು ಅಟ್ರ್ಯಾಕ್ಟ್ ಆಗ್ತಾರೆ ಅದಕ್ಕೆ ಅಂತ ಹೇಳಿದ್ರೆ, ಇನ್ಸ್ಟಾಗ್ರಾಮ್ನ 1-2 ನಿಮಿಷ ರೀಲ್ಸ್ ನೋಡೋಣ ಅಂತ ಓಪನ್ ಮಾಡಿದ್ರೆ ಸುಮಾರು ಅರ್ಧ ಗಂಟೆ 3/4 ಗಂಟೆ ಇನ್ಸ್ಟಾಗ್ರಾಮಲ್ಲೇ ಉಳಿದೋಗ್ತಾರೆ. ಸೊ ಇನ್ಸ್ಟಾಗ್ರಾಮ್ಗೆ ಹೇಗೆ ಯೂತ್ಸ್ ಎಲ್ಲ ಅಡಿಕ್ಟ್ ಆಗಿದ್ದಾರೆ ಇದ್ರ ಬಗ್ಗೆ ಈ ವಿಡಿಯೋನ ಎಕ್ಸ್ಪ್ಲೈನ್ ಮಾಡ್ತೀನಿ. ಸೊ ಟಾಪಿಕ್ ಅಂತೂ ತುಂಬ ಇಂಟ್ರೆಸ್ಟಿಂಗ್ ಆಗಿರುತ್ತೆ. ಸೊ ಜಾಸ್ತಿ ಹೇಳಿಯಲ್ಲ, ಮೇನ್ ಪಾಯಿಂಟ್ಸ್ನ ಎಕ್ಸ್ಪ್ಲೈನ್ ಮಾಡ್ತೀನಿ. ಅದರಿಂದ ಏನೇನಾಗುತ್ತೆ, ಏನಾಗ್ತಿದೆ, ಆ್ಯಂಡ್ ಯೂತ್ಸ್ ಅದಕ್ಕೆ ಎಷ್ಟು ಅಡಿಕ್ಟ್ ಆಗಿದ್ದಾರೆ, ಆ್ಯಂಡ್ ನೀವು ಕೂಡ ದಿನಕ್ಕೆ ಎಷ್ಟು ಅವರ್ಸ್ನ ಇನ್ಸ್ಟಾಗ್ರಾಮಲ್ಲೇ ಸ್ಪೆಂಡ್ ಮಾಡ್ತೀರಾ, ಇದೆಲ್ಲ ಎಕ್ಸ್ಪ್ಲೈನ್ ಮಾಡ್ತೀನಿ. ಆ್ಯಂಡ್ ಒಂದಂತೂ ಹೇಳಲೇಬೇಕು, ನಮಗೆ ಜಿಮ್ಗೆ ಹೋಗೋಕ್ಕೆ ಟೈಮ್ ಇರಲ್ಲ, ನಮಗೆ ರನ್ನಿಂಗ್ ಹೋಗೋಕ್ಕೆ ಟೈಮ್ ಇರಲ್ಲ, ಅಥವಾ ನಮಗೆ ಮನೇಲಿ ಏನಾದರೂ ಕೆಲಸ ಹೇಳಿದ್ರೆ ಅಮ್ಮ ಆ ಕೆಲಸ ಮಾಡೋಕ್ಕೆ ಟೈಮ್ ಇರಲ್ಲ. ಬಟ್ ಇನ್ಸ್ಟಾಗ್ರಾಮಲ್ಲಿ ರೀಲ್ಸ್ ನೋಡೋಕ್ಕಂತೂ ನಮಗೆ ಟೈಮ್ ಇರುತ್ತೆ. ಆ್ಯಂಡ್ ದಿನಕ್ಕೆ ನೀವು ಎಷ್ಟು ಅವರ್ ಇನ್ಸ್ಟಾಗ್ರಾಮಲ್ಲೇ ಸ್ಪೆಂಡ್ ಮಾಡ್ತೀರಾ ಅನ್ನೋದನ್ನು ಕೂಡ ಹೇಳ್ತೀನಿ. ಸೊ ವಿಡಿಯೋ ತುಂಬ ಇಂಟ್ರೆಸ್ಟಿಂಗ್ ಆಗಿರುತ್ತೆ. ಸೊ ಲೆಟ್ಸ್ ಸ್ಟಾರ್ಟ್ ದಿ ವಿಡಿಯೋ. ಫಸ್ಟು ಇನ್ಸ್ಟಾಗ್ರಾಮ್ ಬಗ್ಗೆ ಎಕ್ಸ್ಪ್ಲೈನ್ ಮಾಡ್ತೀನಿ, ಅದಾದಮೇಲೆ ಇಂಪ್ಯಾಕ್ಟ್ ಆ್ಯಂಡ್ ಕಾಸಸ್ನ ಎಕ್ಸ್ಪ್ಲೈನ್ ಮಾಡ್ತೀನಿ. ಸೊ ಇನ್ಸ್ಟಾಗ್ರಾಮ್ ಸ್ಟಾರ್ಟ್ ಆಗಿದ್ದು 2010ರಲ್ಲಿ. 2010ಇಂದ 2020 ಅನ್ನೋಷ್ಟರಲ್ಲಿ 1 ಬಿಲಿಯನ್ ಯೂಸರ್ಸ್ ಇದ್ದರು. ಬಟ್ 2020ರಿಂದ 2021 ಅನ್ನೋಷ್ಟರಲ್ಲಿ 2 ಬಿಲಿಯನ್ ಯೂಸರ್ಸ್ ಆಗೋದ್ರು. ಸೊ ನಮ್ಮ ಇಂಡಿಯನ್ ಯೂಸರ್ಸ್ ಅಂತೂ ತುಂಬ ಜಾಸ್ತಿ ಆಗೋದ್ರು ಅಂತಲೇ ಹೇಳ್ಬೋದು. ಆ್ಯಂಡ್ ಯಾವ ದೇಶದಲ್ಲಿ ತುಂಬ ಜಾಸ್ತಿ ಇನ್ಸ್ಟಾಗ್ರಾಮ್ನ ಯೂಸ್ ಮಾಡ್ತಾರೆ ಅಂತ ಕೇಳಿದ್ರೆ ನಮ್ಮ ಇಂಡಿಯಾನೇ ನಂಬರ್ 1 ಇದೆ. ಆ್ಯಂಡ್ ಯಾವ ದೇಶ ತುಂಬ ಜಾಸ್ತಿ ಸೋಷಿಯಲ್ ಮೀಡಿಯಾಗೆ ಅಡಿಕ್ಟ್ ಆಗಿದೆ ಅಂತ ಕೇಳಿದ್ರೆ ಅದರಲ್ಲೂ ಕೂಡ ಟಾಪ್ 3ಯಲ್ಲಿ ನಮ್ಮ ಇಂಡಿಯಾನೇ ಇದೆ. ನಾವೊಂಥರ ಮಸ್ತಲ್ಲ. ಇನ್ನು ಕೆಲವ್ರು ನನ್ನ ಫ್ರೆಂಡ್ಸ್ ಇದ್ದಾರೆ, ಹೇಗೆ ಅಂತ ಹೇಳಿದ್ರೆ ಎಕ್ಸಾಮ್ ಹತ್ರ ಬಂದಾಗ ಇನ್ಸ್ಟಾಗ್ರಾಮ್ನ ಕಂಪ್ಲೀಟಾಗಿ ಡಿಲೀಟ್ ಮಾಡ್ತಾರೆ. ಎನಿವೇ ಅದಕ್ಕೆ ಅಡಿಕ್ಟ್ ಆಗೋಗಿರ್ತಾರೆ. ಆ್ಯಂಡ್ ಅಟ್ಲೀಸ್ಟ್ ಎಕ್ಸಾಮ್ ಟೈಮಲ್ಲಾದರೂ ಅದನ್ನು ಅವಾಯ್ಡ್ ಮಾಡೋಣ ಅಂತೇಳಿ ಡಿಲೀಟ್ ಮಾಡ್ತಾರೆ. ಆ್ಯಂಡ್ ಅದು ಕಂಪ್ಲೀಟಾಗಿ ಅವ್ರಿಗೆ ಅದು ಡಿಸ್ಟರ್ಬೆನ್ಸ್ ಅಂತಲೂ ಗೊತ್ತು. ಬಟ್ ಎಕ್ಸಾಮ್ ಮುಗ್ದಾದ್ಮೇಲೆ ಮತ್ತೆ ಡೌನ್ಲೋಡ್ ಮಾಡ್ಕೊತಾರೆ. ನಂಬರ್ 1 ಡಿಫ್ರೆಂಟ್ ಕಂಟೆಂಟ್ಸ್, ಕ್ರಿಕೆಟ್ ವಾರ್ಸ್, ಫ್ಯಾನ್ ವಾರ್ಸ್, ಮೀಮ್ಸ್, ಟ್ರೋಲ್ಸ್, ಅಡಲ್ಟ್ ವಿಡಿಯೋಸ್, ಈ ಥರ ಬೇರೆ ಕಂಟೆಂಟ್ಸ್ನ ಬಸ್ಸಲ್ಲಿ ಹೋಗ್ಬೇಕಾದ್ರೆ, ಆಟೋದಲ್ಲಿ ಹೋಗ್ಬೇಕಾದ್ರೆ, ಕಾಲೇಜಲ್ಲಿ ಬ್ರೇಕ್ ಸಿಕ್ಕಿದಾಗ, ಆಫೀಸ್ ಟೈಮಲ್ಲಿ ಬ್ರೇಕ್ ಸಿಕ್ಕಿದಾಗ, ಈವನ್ ರೆಸ್ಟ್ ರೂಮಲ್ಲೂ ಕೂಡ ಇನ್ಸ್ಟಾಗ್ರಾಮ್ನ ಯೂಸ್ ಮಾಡ್ತಾರೆ. ಆ್ಯಂಡ್ ಹಗಲು ರಾತ್ರಿ ಅಂತಲೂ ನೋಡ್ದಲೇ ಇನ್ಸ್ಟಾಗ್ರಾಮ್ನ ಟಿಶ್ಯೂ ಪೇಪರ್ ಥರ ಇಶ್ಯೂ ಇಲ್ದಂಗೆ ಯೂಸ್ ಮಾಡ್ತಾರೆ. ನಿಮ್ಗೆ ಇನ್ನೊಂದು ಗೊತ್ತಾ, ಒಂದು ಮನುಷ್ಯನಿಗೆ ತುಂಬ ಜಾಸ್ತಿ ಖುಷಿಯಾದಾಗ ಒಂದು ಹ್ಯಾಪಿ ಹಾರ್ಮೋನ್ ರಿಲೀಸ್ ಆಗುತ್ತೆ, ಅದ್ರ ಹೆಸರೇ ಡೋಪಮೈನ್ ಅಂತ. ಫಾರ್ ಎಕ್ಸಾಂಪಲ್, ನನಗೆ ಇಷ್ಟ ಆಗಿರೋ ಊಟ ತಿಂದಾಗ ರಿಲೀಸ್ ಆಗುತ್ತೆ. ಆ್ಯಂಡ್ ಕೆಲವ್ರಿಗೆ ಡ್ರಿಂಕ್ಸ್ ಮಾಡಿದಾಗ, ಆಲ್ಕೋಹಾಲ್ ಸೇವನೆ ಮಾಡಿದಾಗ, ಆ್ಯಂಡ್ ಇನ್ನು ಕೆಲವ್ರಿಗೆ ರಿಲೇಷನ್ಶಿಪ್ಪಲ್ಲಿದ್ದಾಗ ಈ ಹ್ಯಾಪಿ ಹಾರ್ಮೋನ್ ರಿಲೀಸ್ ಆಗುತ್ತೆ. ಎಷ್ಟು ರಿಲೀಸ್ ಆಗಬೇಕೋ ಅಷ್ಟೇ ರಿಲೀಸ್ ಆಗಬೇಕು. ತುಂಬ ಜಾಸ್ತಿ ರಿಲೀಸ್ ಆದರೆ ಸೈಂಟಿಫಿಕ್ಕಾಗಿ ಪ್ರೂವನ್ ಆಗಿದೆ, ಮೆಂಟಲ್ ಹೆಲ್ತ್ ಇಶ್ಯೂಸ್, ಸ್ಟ್ರೆಸ್, ಆ್ಯಂಗ್ಷಿಯಟಿ, ಈ ಥರ ತುಂಬ ಇಶ್ಯೂಸ್ ಬರ್ತಾ ಹೋಗುತ್ತೆ. ಆ್ಯಂಡ್ ಈ ಸೋಷಿಯಲ್ ಮೀಡಿಯಾ ಬಂದಾಗಿಂದ, ಫಾರ್ ಎಕ್ಸಾಂಪಲ್ ನಾನೇ ನಮ್ಮ ರಿಲೇಷನ್ಸ್ ಮನೆಗೆ ಹೋಗಿರ್ತೀನಿ, ಮಾತೇ ಆಡಲ್ಲ ಇನ್ಸ್ಟಾಗ್ರಾಮ್ನ ಯೂಸ್ ಮಾಡ್ಕೊಂಡು ಕೂತಿರ್ತಾರೆ. ಆ್ಯಂಡ್ ತುಂಬ ಲೋನ್ಲಿನೆಸ್ ಕೂಡ ತುಂಬ ಜಾಸ್ತಿ ಆಗಿದೆ ಅಂತ ಹೇಳ್ಬೋದು. ನೀವು ಕೂಡ ಅಬ್ಸರ್ವ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಅಥವಾ ಎಲ್ಲರೂ ಒಂದ್ಸತಿ ಮೀಟ್ ಆದಾಗ ಮೊಬೈಲ್ ನೋಡ್ತಿರ್ತಾರೆ. ಅರೆ ಸಿಕ್ಕಿರೋದೇ ಅಪರೂಪಕ್ಕೆ, ಮಾತಾಡೋ ಅಂದರೆ ಮಾತಾಡಲ್ಲ, ಬಟ್ ಮೊಬೈಲ್ ಅಂತೂ ಯೂಸ್ ಮಾಡ್ತಾನೆ ಇರ್ತಾರೆ. ಸೆಕೆಂಡ್ ಪಾಯಿಂಟ್ ಬಂದು 18+ ಕಂಟೆಂಟ್ಸ್. ಈ 18+ ಕಂಟೆಂಟ್ಸು ಟೀನೇಜರ್ಸ್ಗೆ ಎಷ್ಟು ಎಫೆಕ್ಟ್ ಆಗ್ತಿದೆ ಅಂತ ಹೇಳಿದ್ರೆ ಕಂಪ್ಲೀಟ್ ಟೀನೇಜರ್ಸು ಇದಕ್ಕೆ ಅಡಿಕ್ಟ್ ಆಗ್ತಿದ್ದಾರೆ. ಇವನ್ ಇನ್ಸ್ಟಾಗ್ರಾಮ್ನ ಸ್ವಂತ ಮಾಡ್ಕೊಂಡಿರೋ ಮಾರ್ಕ್ ಜುಕರ್ಬರ್ಗ್ಗೆ ಒಂದು ಪ್ರೆಸ್ ಮೀಟ್, ಒಂದು ಕಾನ್ಫರೆನ್ಸಲ್ಲಿ ಪ್ರೆಸ್ ಮೀಟ್ನ ಅರೇಂಜ್ ಮಾಡಿರ್ತಾರೆ. ಅಲ್ಲಿ ಮಾರ್ಕ್ ಜುಕರ್ಬರ್ಗ್ಗೆ ಪೇರೆಂಟ್ಸಿಗೆ ಸಾರಿನ ಕೇಳ್ತಾರೆ. ಆ್ಯಂಡ್ ನೀವು ಕೂಡ ಸ್ವಲ್ಪ ಕ್ಲೋಸಾಗಿ ಅಬ್ಸರ್ವ್ ಮಾಡಿ, ನೀವು ಅಂದ್ಕೊಂಡಿರ್ತೀರ ಅಷ್ಟೇ ನಾನು ಫ್ರೀ ಟೈಮಲ್ಲಿ ಮಾತ್ರ ಇನ್ಸ್ಟಾಗ್ರಾಮ್ನ ಯೂಸ್ ಮಾಡೋದು ಅಂತ. ಬಟ್ ಸ್ವಲ್ಪ ಕ್ಲೋಸಾಗಿ ಯೋಚನೆ ಮಾಡಿ ಅಬ್ಸರ್ವ್ ಮಾಡಿದ್ರೆ ಫ್ರೀ ಟೈಮ್ನ ಕ್ರಿಯೇಟ್ ಮಾಡಿಕೊಂಡು ಇನ್ಸ್ಟಾಗ್ರಾಮ್ನ ಯೂಸ್ ಮಾಡ್ತೀರಾ, ಏನಂತೀರಾ? ಥರ್ಡ್ ಪಾಯಿಂಟ್ ಬಂದು ಅಲ್ಗರಿದಮ್. ಈ ಅಲ್ಗರಿದಮ್ ಹೇಗೆ ಅಂತ ಹೇಳಿದ್ರೆ ನಮ್ಮ ಕಂಪ್ಲೀಟ್ ಮೈಂಡ್ನೇ ಆಪರೇಟ್ ಮಾಡುತ್ತೆ ಅಂತಲೇ ಹೇಳ್ಬೋದು. ಆ್ಯಂಡ್ ಫಾರ್ ಎಕ್ಸಾಂಪಲ್, ನನಗೀಗ ಕ್ರಿಕೆಟ್ ವೀಡಿಯೋಸ್ ಅಂದರೆ ಇಷ್ಟ. ಸೊ ಇನ್ಸ್ಟಾಗ್ರಾಮಲ್ಲಿ ಯಾವುದೋ ಒಂದು ಕ್ರಿಕೆಟ್ ವೀಡಿಯೋ ಸಜೆಸ್ಟ್ ಆದರೆ ನನಗೆ ಆ ವಿಡಿಯೋನ ಫುಲ್ ನೋಡ್ತೀನಿ.
ಆಗ ಅಲ್ಗರಿದಮ್ಗೆ ಗೊತ್ತಾಗುತ್ತೆ ಇವನಿಗೆ ಕ್ರಿಕೆಟ್ ವೀಡಿಯೋಸ್ನೇ ಸಜೆಸ್ಟ್ ಮಾಡಬೇಕು ಅಂತ. ಸೊ ಸ್ಕ್ರೋಲ್ ಮಾಡ್ದಂಗೆಲ್ಲ ಅದೇ ವೀಡಿಯೋಸೇ ನನ್ನ ಪೇಜಲ್ಲಿ ಬರ್ತಿರುತ್ತೆ. ಸೊ ನಿಮಗೂ ಅಷ್ಟೇ ಒಂದು ಸತಿ ಅಬ್ಸರ್ವ್ ಮಾಡಿ, ನಿಮಗೆ ಯಾವ ವಿಡಿಯೋ ಇಷ್ಟನೋ, ಯಾವ ವಿಡಿಯೋ ನೀವು ನೋಡ್ತಿರ್ತೀರೋ ಅದೇ ವಿಡಿಯೋನೇ ಅಲ್ಗರಿದಮ್ ಸಜೆಸ್ಟ್ ಮಾಡ್ತಾ ಹೋಗುತ್ತೆ. ಆ್ಯಂಡ್ ಗುರು, ನಿಮಗೆ ತುಂಬ ಜನಕ್ಕೆ ಇದು ಗೊತ್ತಿರಲ್ಲ. ಸೆಟ್ಟಿಂಗ್ಸಲ್ಲಿ ಹೋಗಿ ಟೈಮ್ ಮ್ಯಾನೇಜ್ಮೆಂಟ್ ಅಂತ ಇರುತ್ತೆ ಇನ್ಸ್ಟಾಗ್ರಾಮಲ್ಲಿ. ಅದನ್ನು ಓಪನ್ ಮಾಡಿದ್ರೆ ಗೊತ್ತಾಗುತ್ತೆ ನೀವು ದಿನಕ್ಕೆ ಎಷ್ಟು ಅವರ್ ಇನ್ಸ್ಟಾಗ್ರಾಮ್ನ ಯೂಸ್ ಮಾಡ್ತಿದ್ದೀರಾ ಅಂತ ಕೂಡ ಗೊತ್ತಾಗುತ್ತೆ. ಆ್ಯಂಡ್ ಅದರಲ್ಲಿ ಲಿಮಿಟ್ ಕೂಡ ಇಕ್ಬೋದು. ಸೊ ನೀವು ದಿನಕ್ಕೆ ಎಷ್ಟು ಅವರ್ ಇನ್ಸ್ಟಾಗ್ರಾಮ್ನ ಯೂಸ್ ಮಾಡ್ತಿದ್ದೀರಾ, ಸೊ ಎಷ್ಟು ತೋರಿಸ್ತಿದೆ ನಿಮ್ಮ ಆ ಟೈಮ್ ಮ್ಯಾನೇಜ್ಮೆಂಟಲ್ಲಿ, ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಆ್ಯಂಡ್ ಯಾವ ಥರ ವೀಡಿಯೋಸ್ ಬೇಕು ಅಂತೇಳಿ ಆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಸೊ ಡೆಫಿನೆಟ್ಲಿ ಮಾಡೋಣ. ಆ್ಯಂಡ್ ಈ ವಿಡಿಯೋ ಹೇಗಿದೆ ಅಂತ ಕಮೆಂಟ್ ಮಾಡಿ. ಸೊ ಟೇಕ್ ಕೇರ್, ಬಾಯ್.